ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ರಿಜಿಸ್ಟರ್ಡ್, ಕಡಬ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಹಾಗೂ ಸಮಾನ ಮನಸ್ಕರ ವೇದಿಕೆಯಲ್ಲಿ ಇದರ ವತಿಯಿಂದ ಜಿಲ್ಲಾ ಮಟ್ಟದ ಪುರುಷರ ಮತ್ತು ಮಹಿಳೆಯರ ವಾಲಿಬಾಲ್ ಪಂದ್ಯಾಟದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರು PM ಸತೀಶ್ ಕುಮಾರ್ ಸರ್ ಅವರಿದ್ದಾರೆ. ಹಾಗೆ ಕಾರ್ಯದರ್ಶಿಗಳು ಶ್ರೀಯುತ ಶಂಕರ್ ಶೆಟ್ಟಿ ಸರ್ ಅವರಿದ್ದಾರೆ. ನಮ್ಮೊಂದಿಗೆ ಜಿಲ್ಲೆಯ ಉಪಾಧ್ಯಕ್ಷರು, ಮಂಗಳೂರು ತಾಲೂಕು ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ದಿಲೀಪ್ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ಸಮಾನ ಮನಸ್ಕರ ವೇದಿಕೆಯ ಕಾರ್ಯದರ್ಶಿಗಳು ಪ್ರಶಾಂತ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಶ್ರೀ PS ಸತೀಶ್ ಕುಮಾರ್ ಇದ್ದಾರೆ. ಅವರನ್ನು ಈ ಹೊತ್ತಲ್ಲಿ ನಾನು ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ನಾಡಿನ 5 ತಾರೀಕಿಗೆ ನಡೆಯುವ ಈ ಪಂದ್ಯಾಟದ ಮುಖ್ಯ ಆಯೋಜಕರಾದ ಬೆತನಿ ಸ್ಕೂಲ್ ನೆಲ್ಲಿಯಾಡಿ, ಇದರ ಸಮಾನ ಮನಸ್ಕರ ವೇದಿಕೆಯ ಕಾರ್ಯದರ್ಶಿಗಳಾದಂತಹ ಪ್ರಶಾಂತ್ ನೆಲ್ಲಿಯಾಡಿ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಹಾಗೆ ಕೋಶಾಧಿಕಾರಿ PJ ಜೋಶ್ ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ನಮ್ಮೊಟ್ಟಿಗೆ ಶ್ರೀಮತಿ ಲಿಲ್ಲಿ ಪಾಯಸ್, ಇವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಹೌದು, ನಮ್ಮ ಮಂಗಳೂರು ತಾಲೂಕು ಘಟಕದ ಕಾರ್ಯದರ್ಶಿಗಳು ಹೌದು. ಅವರನ್ನು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ನಮ್ಮೊಟ್ಟಿಗೆ ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಕೋಶಾಧಿಕಾರಿಯಾದ ಶ್ರೀ ಮೋಹನ್ ಸಿಂಗ್ಲಾರು ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಿಮ್ಮೆಲ್ಲರನ್ನು ಈ ಹೊತ್ತಲ್ಲಿ ನಮ್ಮ ಪಂದ್ಯಾಟದ ಬಗ್ಗೆ ವಿವರವಾಗಿ ಸಮಾಜಕ್ಕೆ ಗೊತ್ತುಪಡಿಸಲು ಕರೆದಿರುವ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ಅಧ್ಯಕ್ಷರಲ್ಲಿ ಮುಂದುವರಿಸುವಂತೆ ತಿಳಿಬರ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ 10 ಹಲವು ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದೆ. ವಾಲಿಬಾಲ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದ ನಂತರ ನಾವು ತಾಲೂಕಿನಲ್ಲಿ ಪ್ರತಿ ಕಡೆಯಲ್ಲಿ ವಾಲಿಬಾಲ್ ಪಂದ್ಯಾಟಕ್ಕೆ ನೆರವು ನೀಡುವಂಥದ್ದು, ಕೊರೋನಾ ಸಂದರ್ಭದಲ್ಲಿ ವಾಲಿಬಾಲ್ ಆಟಗಾರರನ್ನು ಗುರುತಿಸಿ ಅವರಿಗೆ ಕಿಟ್ಟು ಕೊಟ್ಟು ಸಹಕರಿಸುವಂಥದ್ದು, ಮಕ್ಕಳಿಗೆ SLC ಸಂದರ್ಭದಲ್ಲಿ PUC ಸಂದರ್ಭದಲ್ಲಿ ಮಕ್ಕಳಿಗೆ ತರಬೇತಿ ನೀಡಿ ವಾಲಿಬಾಲಿಗೆ ಆಟಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು, ರಾಜ್ಯ ಮಟ್ಟದ ವಾಲಿಬಾಲ್ ತಂಡವನ್ನು ಜಿಲ್ಲೆಗೆ ತರಿಸಿ ಮಹಿಳೆಯರ ಹಾಗೂ ಪುರುಷರ ವಾಲಿಬಾಲ್ ತಂಡಕ್ಕೆ ತರಬೇತಿ ಕೊಟ್ಟು ಅದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಕಳಿಸುವಂತಹ ಕೀರ್ತಿ ಕೂಡ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯದು. ಅದರಂತೆ ಈ ಸಲ ಕೂಡ ನಾವು ಪ್ರತಿ ವರ್ಷ ಮಾಡ್ತೇವೆ ಈ ಡಿಸ್ಟ್ರಿಕ್ಟ್ ಚಾಂಪಿಯನ್ಶಿಪ್ ಅಂತ. ನಮ್ಮ ಜಿಲ್ಲೆಯ ಒಳಗಿನ ತಾಲೂಕುಗಳಿಗೆ ತಾಲೂಕು ತಂಡಗಳ ಮಧ್ಯದಲ್ಲಿ ಒಂದು ಪಂದ್ಯಾಟ ಏರ್ಪಡಿಸಿ ಯಾವ ತಾಲೂಕು ಉತ್ತಮ ಪ್ರದರ್ಶನ ನೀಡುತ್ತೆ ಏನೋ ಒಂದೊಂದು ಪಂದ್ಯಾಟವನ್ನ ನಾವು ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಮಾಡ್ತೇವೆ. ಕಳೆದ ಬಾರಿ ಬಂಟ್ವಾಳದಲ್ಲಿ ಮಾಡಿದ್ದೇವೆ, ಅದರ ಮೊದಲು ರಾಮಗುಂಜದಲ್ಲಿ ಮಾಡಿದ್ದೇವೆ, ಈ ಬಾರಿ ಬೆತನಿ ಶಾಲಾ ಮೈದಾನದಲ್ಲಿ ಮಾಡ್ತಾ ಇದ್ದೇವೆ. ಕಳೆದ ಬಾರಿ ಮಂಗಳೂರು ತಂಡ ಪ್ರಥಮ ಹಾಗೂ ಉಳ್ಳಾಲ ತಂಡ ದ್ವಿತೀಯ. ಇದು ನಮಗೆ ಆಟವು ಸಹ ಹೆಚ್ಚು ಕಡಿಮೆ ಒಂದು ರಾಷ್ಟ್ರ ಮಟ್ಟದ ಆಟದಂತೆ ಒಂದು ಇದೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಲಿಬಾಲ್ ಆಟಕ್ಕೆ ಆಟಗಾರರು ಬಹಳಷ್ಟು ಒಳ್ಳೆಯ ಪ್ರದರ್ಶನ ಕೊಡ್ತಾರೆ. ಇಡೀ ರಾಜ್ಯದಲ್ಲೇ ರಾಜ್ಯ ತಂಡ ರಚಿಸುವಾಗ ಹೆಚ್ಚಿನ ಒಂದು 50% ಇಂದ ಹೆಚ್ಚಿನವರು ದಕ್ಷಿಣ ಕನ್ನಡ ಜಿಲ್ಲಾ ಆಟಗಾರರಿದ್ದಾರೆ. ಅದು ನಮಗೆ ತುಂಬಾ ದಕ್ಷಿಣ ಕನ್ನಡ ಜಿಲ್ಲೆಗೆ ತುಂಬಾ ಹೆಮ್ಮೆಯ ವಿಷಯ. ಹಾಗಾಗಿ ನಾವು ಪ್ರತಿ ತಾಲೂಕಿನ ಒಳಗೆ ಆಟಗಾರರನ್ನು ಗುರುತಿಸುವಂತಹ ಒಂದು ವ್ಯವಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಮಾಡ್ತಾ ಬಂದಿದೆ. ಆದ್ರೆ ಒಂದು ಬೇಸರ ಸಂಗತಿ ಅಂದ್ರೆ ರಾಜ್ಯದಲ್ಲಿ ಅಸೋಸಿಯೇಷನ್ ಇಲ್ಲ. ಅಂದ್ರೆ ಏನೋ ಒಂದು ಕಾನೂನಿನ ಒಂದು ಹೋರಾಟದಲ್ಲಿ ಅದು ಅಸೋಸಿಯೇಷನ್ ಇಲ್ಲದ ಕಾರಣ ನಮಗೆ ಜಿಲ್ಲೆ ಆಟಗಾರರನ್ನು ರಾಜ್ಯಕ್ಕೆ ಕಳಿಸಲಿಕ್ಕೆ ಸ್ವಲ್ಪ ತೊಡಕಾಗ್ತಾ ಇದೆ. ಈ ಸಂದರ್ಭದಲ್ಲಿ ಆದಷ್ಟು ಬೇಗ ಸುಧಾರಿಸಿದೆ ಅಂತ ನಮಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಹೇಳಿ. ಇನ್ನು ಹೆಚ್ಚಿನ ಮಾಹಿತಿ ಬೆತನಿ ಶಾಲೆಯ ಸಮಾನ ಮನಸ್ಕ ವೇದಿಕೆಯವರು ಕೂಡ ನಮ್ಮೊಂದಿಗೆ ಸಹಯೋಗದಲ್ಲಿ ಇದ್ದಾರೆ. ಅವರು ಹೆಚ್ಚಿನ ಪಂದ್ಯಾಟದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸಮಾನ ಮನಸ್ಕರ ವೇದಿಕೆ ಅನ್ನುವಂಥದ್ದು ನಾವು ಕೊರೋನಾಕ್ಕಿಂತ ಮುಂಚೆ ಸ್ಥಾಪಿತವಾದಂಥ ಒಂದು ಸಂಸ್ಥೆ.
ಪ್ರಮುಖವಾಗಿ ನಾವು ಚಾರಿಟಿ ಉದ್ದೇಶಕ್ಕಾಗಿ ನಾವು ಸ್ಥಾಪಿಸಿದಂಥ ಒಂದು ಸಂಸ್ಥೆ. ಆದರೆ ಚಾರಿಟಿ ಅನ್ನೋದಕ್ಕಿಂತ ಮುಂಚೆ ಅದಕ್ಕೊಂದು ಹಣದ ಸಂಗ್ರಹಕ್ಕೋಸ್ಕರ ನಾವು ವಾಲಿಬಾಲ್, ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಪ್ರಮುಖ ಕ್ರೀಡೆಯಾಗಿ ಕಾಣಿಸಿದ್ದಂತಹ ವಾಲಿಬಾಲ್, ಅದರಲ್ಲಿ ಜನರನ್ನು ಒಟ್ಟುಗೂಡಿಸಲಿಕ್ಕೆ ಬಹಳಷ್ಟು ಸಾಧ್ಯವಾಗ್ತಾ ಇದೆ. ಹಾಗೆ ನಾವು ಕಳೆದ ವರ್ಷ ಅಂತರ್ಜಿಲ್ಲಾ ಮಟ್ಟದ ಆಹ್ವಾನಿತ ತಂಡಗಳ ವಾಲಿಬಾಲ್ ಪಂದ್ಯಾಟವನ್ನು ನಾವು ನಡೆಸಿದೆವು. ಈ ಸಲ ಅದೇ ರೀತಿ ಆಹ್ವಾನಿತ ತಂಡಗಳ ಒಂದು ಪಂದ್ಯಾಟ ನಡೆಸುವಂತಹ ಒಂದು ಪ್ಲಾನ್ ಅಲ್ಲಿ ಇದ್ದೆವು. ಆ ಟೈಮಲ್ಲಿ ಅಸೋಸಿಯೇಷನ್ ಅವರು ಜಿಲ್ಲಾ ಚಾಂಪಿಯನ್ಶಿಪ್ ನಾವಲ್ಲಿ ನಡೆಸುವ ಅನ್ನುವಂಥ ಒಂದು ಆ ಡಿಸ್ಕಷನ್ ಅಲ್ಲಿ ಬಂದು ಮತ್ತೆ ಅದರ ಡಿಸ್ಕಷನ್ಗೆ ಹೋಗಿ ಅದು ಬಹಳ ಉತ್ತಮವಾದಂತಹ ಒಂದು ಪ್ರದರ್ಶನ ಆಗಿರ್ಬೋದು ಅಂತ ಅನಿಸಿ ನಾವು ಅದನ್ನು ನಮ್ಮ ಬೆತನಿ ಶಾಲಾ ವಠಾರದಲ್ಲಿ ನಾವು ಅದನ್ನು ಪ್ಲಾನ್ ಮಾಡಿದ್ದೆವು. ಹಾಗೆ ಅವರು ನೀಡಿದಂತ ಈಗ ಅಸೋಸಿಯೇಷನ್ ಇದು ಮಹಿಳೆಯರದು ಮತ್ತು ಪುರುಷರದು, ಮಹಿಳೆಯರ 4 ತಂಡ ಹಾಗೂ ಪುರುಷರ 8 ತಂಡ, 8 ತಾಲೂಕುಗಳ ಒಂದೊಂದು ತಂಡಗಳ ತರ 8 ತಂಡದ್ದು ಪಂದ್ಯಾಟ ನಡೆಯಲಿಕ್ಕಿದೆ. ಅದರ ಜೊತೆಯಲ್ಲಿ ನಾವಲ್ಲಿ ಊರವರದು ಲೆಜೆಂಡ್ಸ್ ಟ್ರಾಫಿ ಅಂತ 40 ವರ್ಷಕ್ಕಿಂತ ಮೇಲ್ಪಟ್ಟವರ ಲೆಜೆಂಡ್ಸ್ ಟ್ರಾಫಿ ಒಂದು ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. ಅದು ಕೂಡ 4 ತಂಡಗಳದ್ದು. ಮಹಿಳೆಯರ ವಾಲಿಬಾಲ್ ಪಂದ್ಯಾಟ ಸಂಜೆ 4 ಗಂಟೆಗೆ ಆರಂಭವಾಗಲಿಕ್ಕಿದೆ. ಅದು ನಾಕ್ಔಟ್ ಪಂದ್ಯಾಟ ಆಗಿರ್ತದೆ. ಅವರದ್ದು ಬಹುಮಾನ ಪ್ರಥಮ 7,777, ದ್ವಿತೀಯ 5,555 ಆಗಿರ್ತದೆ. ಹಾಗೆ ಪುರುಷರ ತಂಡ ಅದರ ಪುರುಷರ ಪಂದ್ಯಾಟ ರಾತ್ರಿ 8 ಗಂಟೆಗೆ ಪಂದ್ಯಾಟ ಆರಂಭ ಆಗ್ಲಿಕ್ಕಿದೆ. ಅವರದ್ದು ಪ್ರಥಮ ಬಹುಮಾನ 15,555, ದ್ವಿತೀಯ 11,111, ತೃತೀಯ 7,777 ಹಾಗೂ 4ನೇ ಬಹುಮಾನ 5,555 ಆಗಿರ್ತದೆ. ಹಾಗೆ ಇದರ ಮಧ್ಯೆ ನಮ್ದು ಲೆಜೆಂಡ್ಸ್ ಟ್ರೋಫಿ ಮಧ್ಯೆ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಅದಕ್ಕೆ ಉದ್ಘಾಟಕರಾಗಿ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಆಗಮಿಸಲಿದ್ದಾರೆ. ಹಾಗೂ ವಾಲಿಬಾಲ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಾನ ಮನಸ್ಕರ ವೇದಿಕೆ ಪದಾಧಿಕಾರಿಗಳು ಸೇರಿಕೊಂಡು ನಾವು ಆ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕಿದ್ದೇವೆ. ನಾವು ಮ್ಯಾಚ್ ಅನ್ನು ನೆಲ್ಯಾಡಿಯಲ್ಲಿ ನಾವು ಆಯೋಜಿಸುತ್ತೇವೆ. ಅದಕ್ಕೆ ಪೂರಕವಾಗಿ ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ 14-17 ವಯೋಮಾನದ ಬಾಲಕ ಬಾಲಕಿಯರಿಗೆ ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ದಿನಾಂಕ 12/4/2025 ಮಂಗಳಾ ಕ್ರೀಡಾಂಗಣದಲ್ಲಿ ನಾವು ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರಿಗೆ ವಾಲಿಬಾಲ್ ಪಂದ್ಯಾಟವನ್ನು ಮಂಗಳೂರು ತಾಲೂಕು ಮಟ್ಟದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಅದೇ ರೀತಿ ಈ ವಾಲಿಬಾಲ್ ನಮ್ಮ ಈ ಸಂಸ್ಥೆ ಪ್ರಾರಂಭ ಆದ್ಮೇಲೆ ಪ್ರತಿ ವರ್ಷ ನಾವು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಈ ಪಂದ್ಯಾಟಗಳನ್ನು ನಡೆಸಿಕೊಂಡು ಎಲ್ಲ ವಾಲಿಬಾಲ್ ಪಟುಗಳು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ತೊಡಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಲಿ ಎಂಬ ಹಾರೈಕೆಯೊಂದಿಗೆ ನಾವು ಈ ಪಂದ್ಯಾಟವನ್ನು ನಡೆಸ್ತಾ ಇದ್ದೇವೆ. ಧನ್ಯವಾದಗಳು. ಅದನ್ನು ನಾವು ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿ ಸಾಧಾರಣ ಒಂದು 17 ಲಕ್ಷದ ಪ್ರಾಜೆಕ್ಟ್ಗಳನ್ನು ಕೂಡ ನಾವು ಮಾಡಿದ್ದೇವೆ. ಬಡವರಿಗೆ ಕಿಟ್ ಕೊಡುವುದು, ಮೆಡಿಸಿನ್ ಪ್ರೊವೈಡ್ ಮಾಡುವುದು, ಅಂಥವರನ್ನು ಹಾಸ್ಪಿಟ್ಲಿಗೆ ಕೊಂಡು ಹೋಗುವುದು ಅಂತ ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದಕ್ಕೆ ಬೇಕಾದಂತಹ ಈ ಒಂದು ಹಣದ ಸಂಗ್ರಹಣೆಗೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಈ ವಾಲಿಬಾಲ್ ಟೂರ್ನಮೆಂಟ್ ಅನ್ನು ಕೂಡ ನಡೆಸಿದ್ದೇವೆ. ಹೀಗೆ ಇರುವಾಗ ಈ ವಾಲಿಬಾಲ್ ಅಸೋಸಿಯೇಷನ್ ಅವರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿ ಇವರ ಒಂದು ದೊಡ್ಡ ಒಂದು ಮನಸ್ಸಿನಿಂದ ಇನ್ನೂ ಯಶಸ್ವಿಯಾಗಿ ಅದನ್ನು ನಡೆಸಿಕೊಳ್ಳಲು ನಮಗೆ ಅನುಕೂಲವಾಗಿದೆ. ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ನಮ್ಮ ಈ ವಾಲಿಬಾಲ್ ಅಸೋಸಿಯೇಷನ್ನ ಎಲ್ಲ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿ ಹಾಗೂ ಸದಸ್ಯರಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಕರೆಯುವಾಗ ನಮ್ಮೊಟ್ಟಿಗೆ ಯಾವುದೇ ಒಂದು ಕಾರ್ಯಕ್ರಮ ನಡೆಯುವಾಗಲೂ ಅದಕ್ಕೆ ಒಂದು ಪೂರಕವಾಗಿ ಒಂದು ಅಡ್ವರ್ಟೈಸ್ಮೆಂಟ್ ಕರೆಕ್ಟ್ ಇದ್ದರೆ ಮಾತ್ರ ತಾನೇ ಅದು ಜನರ ಕಡೆಗೆ ತಲುಪುವಂಥದ್ದು. ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಧ್ಯಮ ಮಿತ್ರರವರು ನಡೆಸ್ತಾರೆ ಅಂತ ನನಗೆ
ಅಭಿಮಾನದಿಂದ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಪತ್ರಿಕಾ ಮಿತ್ರರಿಗೆಲ್ಲರಿಗೂ ಪೂರ್ವಕ ಧನ್ಯವಾದಗಳನ್ನು